ಅವ್ರು ಬೇಕಾದ್ರೆ ಅವರು ಡಿನ್ನರ್ ಕೊಡ್ತಾರೆ, ಇವ್ರು ಬೇಕಾದ್ರೆ ಇವರು ಡಿನ್ನರ್ ಕೊಡ್ತಾರೆ. ನಡೀಲಿ ಬಿಡ್ರಿ, ಏನು ತಪ್ಪೇನು, ಊಟ ಸಿಕ್ಕರು ಸರಿ ನಮಗೆ. ನೀವೇನು ಹೇಳಿದ್ರಿ ಹೊರಗಿಟ್ಟು ಅಂತ ಯಾಕೆ ಹೇಳ್ತೀರಾ ಅದನ್ನು? ಏನಂಗಂತ ಅಂದರೆ ನಾವು ಮಾಡಿದ್ವಲ್ಲ, ನಾವೊಂದು 35-40 ಜನ ಮಾಡೋದು, ಅದನ್ನು ಮುಖ್ಯಮಂತ್ರಿಗಳನ್ನ ಹೊರಗಿಟ್ಟು ಮಾಡಿರ್ತಕ್ಕಂಥದ್ದಲ್ಲ. ಕೆಲವು ಅಲ್ಲಿ ಬೆಳಗಾಂನಲ್ಲಿ ಏನಾಗ್ತದೆ ಅಂದರೆ, ಹೊರಗಡೆಯಿಂದ ಹೋಗಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯ ಡಿನ್ನರ್ ನಡೀತದೆ. ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗಿದಾಗ ಅದು ವೈಭವೀಕರಣ ಆಯ್ತದೆ ಅಷ್ಟೇ. ಪ್ರತಿನಿತ್ಯ ನಡೀತದೆ, ಅಲ್ಲೊಂದು ಗುಂಪು, ಅವರೊಂದು ಗುಂಪು ಸೇರ್ತಾರೆ, ಇವರೊಂದು ಗುಂಪು ಸೇರ್ತಾರೆ, ಇನ್ನೊಂದು ಗುಂಪು ಸೇರ್ತಾರೆ. ಈಗ ನಿಮ್ಮ ಮಾಧ್ಯಮದವ್ರು ನೋಡಿದ ತಕ್ಷಣ ಅದನ್ನು ಒಂದು ಗುಂಪು ನೋಡಿದ ತಕ್ಷಣ ಅದು ವೈಭವೀಕರಣ. ಇಲ್ಲಿ ನೋಡ DCM ಕಡೆಯವ್ರು ಅವ್ರು ಇಲ್ಲಿ ನಾನು ನೋಡಿದ ತಕ್ಷಣ ಏನು DCM ಕಡೆ ಕಣ, ಇವ್ರು ಮುಖ್ಯಮಂತ್ರಿ ಕಡೆಯವ್ರು ಬಂದಿಲ್ಲ ಕಣ ಇಲ್ಲಿ ಅಂತೀರಾ? ಯಾರು ನೇತೃತ್ವ ವಹಿಸವ್ರೆ? DK ಶಿವಕುಮಾರ್ ಏನು ವಹಿಸಿಲ್ಲ. ಎಲ್ಲಿ ವಹಿಸವ್ರೆ? ಮನೆಯಲ್ಲ ಸರ್, ಅದು ರೆಸಾರ್ಟು. ಅದು ರೆಸಾರ್ಟ್, ಅದು ಯಾರೋ ಅವ್ರ ಸ್ನೇಹಿತರ ರೆಸಾರ್ಟು, DK ಸಾಹೇಬ್ರ ಸ್ನೇಹಿತರ ರೆಸಾರ್ಟ್. ಅದು ನಮ್ಮ ಪಕ್ಷದ ಮುಖಂಡನ ರೆಸಾರ್ಟ್. ಅದು ರೆಸಾರ್ಟು ಅಲ್ಲ, ಅದು ಅವ್ರದ್ದು ಗೆಸ್ಟ್ ಹೌಸ್. ಅದು ಯಾರು ನೇತೃತ್ವ ವಹಿಸಿದ್ರು? ಇಲ್ಲ, ಅಲ್ಲೆಲ್ಲೋ ವಹಿಸಿಲ್ಲ, ಆ ಥರ ಆಗಿಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಮೊನ್ನೆ ಮಾಡಿದಾಗ DK ಶಿವಕುಮಾರ್ ಅವರು ಹೊರಗಡೆ ಹೋಗಿದ್ರು, ಇರಲಿಲ್ಲ. ಅವಾಗ ಅವ್ರನ್ನೂ ಕರೆದಿದ್ರು. DK ಶಿವಕುಮಾರ್ ಅವರು ಊರಲ್ಲಿ ಇರಲಿಲ್ಲ, ಬೇರೆ ಕಡೆ ಹೋಗಿದ್ರು. ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಆವಾಗ ನಮ್ಮ ಮಾಧ್ಯಮದವರು ಮುಖ್ಯಮಂತ್ರಿಗಳ ಜೊತೆ ಸೇರ್ಕೊಂಡು ಮಾಡ್ತಾವ್ರೆ ಅಂತ. ಯಾರನ್ನ? ನಮಗೂ ಆಹ್ವಾನ ಇತ್ತು, ನಾವು ಹೋಗಲಿಲ್ಲ. ಅಂದರೆ ಹೋಗಲಿಲ್ಲ ಅಂತಂದರೆ ಅಸೆಂಬ್ಲಿ ಸ್ವಲ್ಪ ಲೇಟ್ ಆಗ್ಬಿಡ್ತಲ್ಲ. ಅವ್ರು ಬೇಕಾದ್ರೆ ಅವರು ಡಿನ್ನರ್ ಕೊಡ್ತಾರೆ, ಇವ್ರು ಬೇಕಾದ್ರೆ ಇವರು ಡಿನ್ನರ್ ಕೊಡ್ತಾರೆ. ನಡೀಲಿ ಬಿಡ್ರಿ, ಏನು ತಪ್ಪೇನು, ಊಟ ಸಿಕ್ಕರು ಸರಿ ನಮಗೆ. ನೀವೇನು ಹೇಳಿದ್ರಿ ಹೊರಗಿಟ್ಟು ಅಂತ ಯಾಕೆ ಹೇಳ್ತೀರಾ ಅದನ್ನು? ಏನಂಗಂತ ಅಂದರೆ ನಾವು ಮಾಡಿದ್ವಲ್ಲ, ನಾವೊಂದು 35-40 ಜನ ಮಾಡೋದು, ಅದನ್ನು ಮುಖ್ಯಮಂತ್ರಿಗಳನ್ನ ಹೊರಗಿಟ್ಟು ಮಾಡಿರ್ತಕ್ಕಂಥದ್ದಲ್ಲ. ಕೆಲವು ಅಲ್ಲಿ ಬೆಳಗಾಂನಲ್ಲಿ ಏನಾಗ್ತದೆ ಅಂದರೆ, ಹೊರಗಡೆಯಿಂದ ಹೋಗಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯ ಡಿನ್ನರ್ ನಡೀತದೆ. ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗಿದಾಗ ಅದು ವೈಭವೀಕರಣ ಆಯ್ತದೆ ಅಷ್ಟೇ. ಪ್ರತಿನಿತ್ಯ ನಡೀತದೆ, ಅಲ್ಲೊಂದು ಗುಂಪು, ಅವರೊಂದು ಗುಂಪು ಸೇರ್ತಾರೆ, ಇವರೊಂದು ಗುಂಪು ಸೇರ್ತಾರೆ, ಇನ್ನೊಂದು ಗುಂಪು ಸೇರ್ತಾರೆ. ಈಗ ನಿಮ್ಮ ಮಾಧ್ಯಮದವ್ರು ನೋಡಿದ ತಕ್ಷಣ ಅದನ್ನು ಒಂದು ಗುಂಪು ನೋಡಿದ ತಕ್ಷಣ ಅದು ವೈಭವೀಕರಣ. ಇಲ್ಲಿ ನೋಡ DCM ಕಡೆಯವ್ರು ಅವ್ರು ಇಲ್ಲಿ ನಾನು ನೋಡಿದ ತಕ್ಷಣ ಏನು DCM ಕಡೆ ಕಣ, ಇವ್ರು ಮುಖ್ಯಮಂತ್ರಿ ಕಡೆಯವ್ರು ಬಂದಿಲ್ಲ ಕಣ ಇಲ್ಲಿ ಅಂತೀರಾ? ಯಾರು ನೇತೃತ್ವ ವಹಿಸವ್ರೆ? DK ಶಿವಕುಮಾರ್ ಏನು ವಹಿಸಿಲ್ಲ. ಎಲ್ಲಿ ವಹಿಸವ್ರೆ? ಮನೆಯಲ್ಲ ಸರ್, ಅದು ರೆಸಾರ್ಟು. ಅದು ರೆಸಾರ್ಟ್, ಅದು ಯಾರೋ ಅವ್ರ ಸ್ನೇಹಿತರ ರೆಸಾರ್ಟು, DK ಸಾಹೇಬ್ರ ಸ್ನೇಹಿತರ ರೆಸಾರ್ಟ್. ಅದು ನಮ್ಮ ಪಕ್ಷದ ಮುಖಂಡನ ರೆಸಾರ್ಟ್. ಅದು ರೆಸಾರ್ಟು ಅಲ್ಲ, ಅದು ಅವ್ರದ್ದು ಗೆಸ್ಟ್ ಹೌಸ್. ಅದು ಯಾರು ನೇತೃತ್ವ ವಹಿಸಿದ್ರು? ಇಲ್ಲ, ಅಲ್ಲೆಲ್ಲೋ ವಹಿಸಿಲ್ಲ, ಆ ಥರ ಆಗಿಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಮೊನ್ನೆ ಮಾಡಿದಾಗ DK ಶಿವಕುಮಾರ್ ಅವರು ಹೊರಗಡೆ ಹೋಗಿದ್ರು, ಇರಲಿಲ್ಲ. ಅವಾಗ ಅವ್ರನ್ನೂ ಕರೆದಿದ್ರು. DK ಶಿವಕುಮಾರ್ ಅವರು ಊರಲ್ಲಿ ಇರಲಿಲ್ಲ, ಬೇರೆ ಕಡೆ ಹೋಗಿದ್ರು. ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಆವಾಗ ನಮ್ಮ ಮಾಧ್ಯಮದವರು ಮುಖ್ಯಮಂತ್ರಿಗಳ ಜೊತೆ ಸೇರ್ಕೊಂಡು ಮಾಡ್ತಾವ್ರೆ ಅಂತ. ಯಾರನ್ನ? ನಮಗೂ ಆಹ್ವಾನ ಇತ್ತು, ನಾವು ಹೋಗಲಿಲ್ಲ. ಅಂದರೆ ಹೋಗಲಿಲ್ಲ ಅಂತಂದರೆ ಅಸೆಂಬ್ಲಿ ಸ್ವಲ್ಪ ಲೇಟ್ ಆಗ್ಬಿಡ್ತಲ್ಲ.